ಹಲೋ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಶೂಟಿಂಗ್ ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಇವತ್ತು 8:30ಗೆ ಲೊಕೇಶನಲ್ಲಿ ಇರಬೇಕು, ಬಿಕಾಸ್ ಔಟ್ಡೋರ್ ಶೂಟ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಬೇಗನೆ ಬರೋಕ್ಕೆ ಹೇಳಿದ್ದಾರೆ. ನಾವಿಲ್ಲಿ ಮನೆ ಬಿಟ್ಟಿದ್ದೆ 6:30 ಆಯಿತು. ಸೊ ಎಷ್ಟು ಚಳಿ ಇದೆ ಆಚೆ ಅಂತ ಹೇಳಿದರೆ ಅಷ್ಟು ಚಳಿ ಇದೆ. ಅದರಲ್ಲೂ ಈ ಆಟೋದಲ್ಲಿ ಆ ಕಡೆ ಈ ಕಡೆ ತುಂಬಾ ಗಾಳಿ ಬರುತ್ತಲ್ವ, ಸೊ ಫುಲ್ಲು ಚಳಿ ಆಗ್ತಿತ್ತು. ಒಂದು ಕಡೆ ಆ ದಿನ ನೋಡಿ ಬೇಜಾರಾಗ್ತಿತ್ತು, ಬಿಕಾಸ್ ಈ ಚಳಿಯಲ್ಲಿ ಎಬ್ಬರಿಸಿ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದಿದೆಯಲ್ಲ ಟಾಸ್ಕ್, ಅದು ತುಂಬ ಕಷ್ಟ ಗೈಸ್. ಇನ್ನೊಂದು ಕಡೆ ಸೊ ಎಷ್ಟೋ ಜನಕ್ಕೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕಂತ ತುಂಬ ಆಸೆ ಇರುತ್ತೆ. ಸೊ ಚಾನ್ಸ್ ಸಿಗೋದಿಲ್ಲ, ಅಂಥದ್ರಲ್ಲಿ ಅದಂಗೆ ಚಾನ್ಸ್ ಸಿಕ್ಕಿದೆ, ದೇವ್ರ ದಯ. ಸೊ ಕಷ್ಟನೋ ಸುಖನೋ ಹೋಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾವು ಹೊರಟು ಲೊಕೇಶನಲ್ಲಿ ರೀಚ್ ಆಗೋಷ್ಟರಲ್ಲಿ 8:15 ಆಗಿತ್ತು. ಸೊ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಹೇರ್ ಸ್ಟೈಲ್ ಮಾಡಿಕೊಂಡು, ಮೇಕಪ್ ಮಾಡಿಕೊಂಡು ಸೊ ಲೊಕೇಶನ್ ಔಟ್ಡೋರ್ ಅಲ್ವಾ, ಔಟ್ಡೋರ್ಗೆ ಕಂಪ್ನಿ ಗಾಡಿಲೇ ಹೋಗ್ತಾ ಇದ್ದೀವಿ. ಸೊ ಇನ್ನು ಲೊಕೇಶನ್ಗೆ ರೀಚ್ ಆದ್ವಿ. ಅಲ್ಲೊಬ್ಬರು ಆಂಟಿ ಸಿಕ್ಕಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಪಾಪ ವಾಶ್ರೂಮ್ಗಾಗಿರ್ಬೋದು, ಸೊ ರೆಸ್ಟ್ ತೊಗೊಳಕ್ಕೆಲ್ಲನೂ ಅವ್ರ ಮನೇಲೇ ರೆಸ್ಟ್ ತೊಗೊಂಡ್ವಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಿಜವಾಗ್ಲು. ಇವ್ರು ಹೇಳ್ಬಿಟ್ರು, ಹೇಳಿ. ಶುಕ್ಲಾಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಮತಿಯ ನೀಡು ಮಹಿಮನೀನೆ ಶಕ್ತಿ ಗಣಪನೆ, ಧೃತಿಯ ಗೆಡದೆ ಹಿತವ ತಳೆದು ಮುಕ್ತಿ ಫಲಪನೆ. ಮತಿಯ ನೀಡು ಮಹಿಮನೀನೆ ಶಕ್ತಿ ಗಣಪನೆ, ಶಂಕರ ಶಕ್ತಿ ಭಯಂಕರ ಬಿಸಿ ತೊಲಗಿ ಪಾರ್ವತಿ ಸುತ ಚರಿತ ಜಗವರ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಅಷ್ಟೇ ನಾನು ಬರೋದು. ಹಾಡಿನ ಸಾಲಿನಲ್ಲಿ ಫೈನಲಿ ಲೊಕೇಶನ್ಗೆ ರೀಚ್ ಆಗಿ ಸೀನ್ಸ್ ಕೂಡ ಸ್ಟಾರ್ಟ್ ಆಯಿತು. ಹೆವಿ ಅಂದರೆ ಹೆವಿ ಬಿಸಿಲಿತ್ತು ಗೈಸ್. ಅಲ್ಲೇ ಕಬ್ಬಿನ ಜ್ಯೂಸ್ ಮಾರ್ತಾಯಿದ್ರು ಎಲ್ಲರೂ. ಸೊ ಕಬ್ಬಿನ ಜ್ಯೂಸ್ ಒಂದೊಂದು ಕುಡ್ಕೊಂಡು ಸೊ ಆ ಬಿಸಿಲಲ್ಲೇ ಶೂಟ್ ಮಾಡೋ ಅಂಥ ಪರಿಸ್ಥಿತಿ ಬಂತು. ಏನೂ ಮಾಡೋಕ್ಕಾಗಲ್ಲ, ಬಿಸಿಲು ಮಳೆ ಗಾಳಿ ಏನೇ ಇದ್ದರೂ ಶೂಟ್ ಅಂತ ಹೋದಾಗ ಶೂಟ್ ಮಾಡಲೇಬೇಕು ಗೈಸ್. ಬೆಣ್ಣೆ ಮುಚ್ಚಿ ಹಿಡಿದ ನಿನ್ನ ಕೈಯ ತೋರು, ಹಾ ಕೃಷ್ಣ. ಗೆಜ್ಜೆ ಕಟ್ಟಿ ಕುಣಿವ ನಿನ್ನ ಕಾಲ ತೋರು, ಬೆಣ್ಣೆ ಮುಚ್ಚಿ ಹಿಡಿದ ನಿನ್ನ ಕೈಯ ತೋರು, ಆಹಾ ಕೃಷ್ಣ. ಗೆಜ್ಜೆ ಕಟ್ಟಿ ಕುಣಿವ ನಿನ್ನ ಕಾಲ ತೋರು, ಸಂಪಿಗೆಯಂತೆ ಇರುವ ನಿನ್ನ ಮೂಗ ತೋರು, ಆಹಾ ಕೃಷ್ಣ. ಕುಂಡಲದಂತೆ ಒಪ್ಪುವ ನಿನ್ನ ಕಿವಿಯ ತೋರು, ಹವಳದಂತೆ ಹೊಳೆವ ನಿನ್ನ ತುಟಿಯ ತೋರು, ಆಹಾ ಕೃಷ್ಣ. ಕಸ್ತೂರಿ ತಿಲಕ ಹಿಟ್ಟ ನಿನ್ನ ಹಣೆಯ ತೋರು, ಬೆಳ್ಳಿನ ಹಾಗೆ ಬಾಗಿದ ನಿನ್ನ ಉಬ್ಬ ತೋರು, ಆಹಾ ಕೃಷ್ಣ. ಗಿರಿಯನ್ನೆತ್ತಿ ಹಿಡಿದ ನಿನ್ನ ಭುಜವ ತೋರು, ಆಹಾ ಕೃಷ್ಣ. ಸೂಪರ್. ಇನ್ನು ಆದ್ಯ ಅಪೂರ್ವ ಮ್ಯಾಮ್ಗೆಲ್ಲ ಸೀನ್ಸ್ ಇರಲಿಲ್ಲ. ಅಪೂರ್ವ ಮ್ಯಾಮ್ ಆರಾಮಾಗಿ ಇವ್ರ ಮನೆಯಲ್ಲಿ ಮಲಗಿದ್ರು. ಸೊ ಆದ್ಯಗೂ ಬೋರ್ ಆಗ್ತಾಯಿತ್ತು, ಒಳಗಡೆ ಚಳಿ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಸೊ ಓನರ್ ಆಂಟಿನೇ ಬಿಸಿಲಿಗೆ ಕರ್ಕೊಂಬಂದು ಅಲ್ಲೇ ಕುತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದ್ದೀವಿ. ನಿಂಗೆ ಅಮ್ಮ ಬೇಕು, ಅಪ್ಪ ಬೇಕು? ಅಪ್ಪ ಯಾಕೋ? ಅಪ್ಪ ತಿಂಡಿಯಲ್ಲಿ ತಂದ್ಕೊಡಲ್ವಾ? ಲಾಲಿಪಪ್ಪು, ಡೈರಿ ಮಿಲ್ಕು, ಪಾಪಿನ್ಸು, ಜಮ್ಸು. ಫೈನಲಿ ಲಾಸ್ಟ್ ಸೀನ್ ಬಂತು. ಸೊ ಇದೊಂದು ಸೀನ್ ಮುಗಿದ್ರೆ ಅದೇನು ಮುಗಿಯುತ್ತೆ. ಸೊ ಇಲ್ಲಿಂದ ಪ್ಯಾಕಪ್ ಆಗಿ ಮತ್ತೆ ಮನೆಗೆ ಹೋಗ್ಬೇಕು. ಅಂದರೆ ಶೂಟಿಂಗ್ ಮನೆ ಯಾವಾಗಲೂ ಮಾಡ್ತೀವಲ್ಲ ಆ ಮನೆಗೆ ಹೋಗಿ, ಬಿಕಾಸ್ ಲಗೇಜ್ ಎಲ್ಲ ಅಲ್ಲೇ ಇದೆ. ಸೊ ಅದನ್ಗೆ ಡ್ರೆಸ್ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕಿ ಲಗೇಜ್ ತೊಗೊಂಡು ಸೊ ನಾವು ಮನೆ ಕಡೆ ಹೊರಟ್ವಿ. ಸೊ ಈಗ ಟೈಮ್ ಬಂದು 7 o'clock ಆಗಿದೆ. ಶೂಟಿಂಗ್ ಎಲ್ಲ ಮುಗೀತು, ನಮ್ಮದು ಪ್ಯಾಕಪ್ ಆಯಿತು, ಬೇರೆಯವ್ರಿಗಿನ್ನೂ ನಡೀತಿದೆ. ಸೊ ಆನ್ ದಿ ವೇ ಬರಬೇಕಾದ್ರೆ ನಾವು ಯಾವಾಗ
ಬಂದರೆ ಇಲ್ಲಿ MS ಚಾಟ್ಸ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ ಚಾಟ್ಸು, ಸೇವ್ ಪುರಿ ಮಸಾಲೆ ಪುರಿ ಎಲ್ಲ. ಸರಿ ಸೇವ್ ಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ನೀವು ನಿಲ್ಲಿಸಿದ್ದೀವಿ. ಸೊ ಆದ್ಯ ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ದಾಳೆ, ಬಿಕಾಸ್ ಸೀನ್ಸ್ ಎಲ್ಲ ನಿಲ್ಲಿಸಿದ್ರು, ಬಿಸಿಲಲ್ಲಿತ್ತು ಇವತ್ತು, ಹಾಗಾಗಿ ಮಲಗಿದ್ದಾಳೆ. ಎಬ್ಬರಿಸ್ಬೇಕೀಗ, ಅವಳಿಗೆ ಪಾನಿಪುರಿ ಬೇಕಂತೆ. ಸೊ ಫೈನಲಿ ಆರ್ಡ್ರ್ ಮಾಡಿರೋಂಥ ಚಾಟ್ಸ್ ಸಿಕ್ತು. ಸೇವ್ ಪುರಿ ಸಖತ್ತಾಗಿರುತ್ತೆ. ಸೊ ನಾನು ಸೇವ್ ಪುರಿ ತೊಗೊಂಡೆ, ಆದ್ಯನಿಗೆ ಪಾನಿಪುರಿ ಬೇಕು ಅಂತ ಹೇಳ್ಬಿಟ್ಟು ಅವರ ಪಾತ್ರ ತಿನ್ಸ್ಕೊತಾ ಇದ್ದಾಳೆ. ಪಾಪ ನಿದ್ದೆ ಕಣ್ಣು ಬೇಡ ಅಂತ ಹೇಳಿದ್ಲು. ಸೊ ಕೇಳ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಎಬ್ಬರಿಸು ಪರವಾಗಿಲ್ಲ, ಹೋಗ್ಬೇಕಾದ್ರೆ ಮಲಗಲಿ, ಇನ್ನೂ 1 hour 1.5 hour ಆಗುತ್ತಲ್ಲ ಮನೆಗೆ ಹೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಎಬ್ಬರಿಸ್ಬಿಟ್ಟು ಅವಳಿಗೆ ಮಸಾಲೆ ಪುರಿ ತಿನ್ನಿಸ್ತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.